ಸರ್ ನಮಸ್ತೆ. ನಮಸ್ಕಾರ ಸರ್. ಲಾಸ್ಟ್ IPL ವಿನ್ ಆದಾಗ ಕಾಲ್ ತುಳಿತಕ್ಕೆ ಸತ್ತಿದ್ರು ತುಂಬಾ ಜನ. ಅದಕ್ಕೆ ನೀವೇ ಕೂಡ ಅಪೀಲ್ ಹಾಕಿದ್ರಿ, ಈ ತರ ಆಗಿದೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಈ ಸಲ ವುಮೆನ್ಸ್ದು ಕೂಡ ಇಲ್ಲಿ ಬೆಂಗಳೂರಲ್ಲಿ ಆಡಿಸ್ಲಿಲ್ಲ, ಇನ್ನು ಮೆನ್ಸ್ದು IPL ಆಡಿಸಲ್ಲ ಅಂತ ಹೇಳ್ಬಿಟ್ಟು ಮಾತುಗಳು ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಾ ಸರ್? ಸರ್ ನಾನು ಕಳೆದ ಬಾರಿ IPL ಮ್ಯಾಚ್ ಸೆಲೆಬ್ರೇಷನ್ ಮಾಡಬೇಕಂದಾಗ ಅಮಾಯಕ ಮಕ್ಕಳು ತೀರೋಗ್ತಾರಲ್ಲ, ಆಗ ನಾನೇ ಮೊದಲನೇ ಬಾರಿಗೆ PIL ಹಾಕಿದ್ದು ಹೈಕೋರ್ಟ್ನಲ್ಲಿ. ನನ್ನ ಪ್ರಾರ್ಥನೆ ಏನಿತ್ತು ಕೋರ್ಟ್ನಲ್ಲಿ ಅಂದರೆ, ಯಾರು ಇದನ್ನು ಅಂದರೆ ಸರ್ಕಾರ ಇದು ಹೊಣೆ ಹೊತ್ಕೊಂಡು ಯಾರು ಆ ರಾಜಕೀಯ ವ್ಯಕ್ತಿಗಳು ಇದನ್ನು ಆಯೋಜನೆ ಮಾಡಿದ್ದಾರೋ, ಸರಿಯಾಗಿ ಆಯೋಜನೆ ಮಾಡಿಲ್ವೋ, ಅಥವಾ ಅವರ ಒಂದು ತಾಕತ್ತನ್ನು ಬಿಂಬಿಸ್ಬೇಕಂತ ಮಾಡಿದ್ರು, ಎಲ್ಲವನ್ನು ಲ್ಯಾಪ್ಸ್ ಮಾಡಿದ್ದಾರೆ. ಹಾಗೆ ಪೊಲೀಸ್ ಕಮಿಷನರ್ ಆಗಿರ್ಬೋದು, ಪರ್ಮಿಷನ್ಸ್ಗಳಾಗಿರ್ಬೋದು ಎಲ್ಲ ಇಲ್ಲೀಗಲ್ ಆಗಿದೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ. ನಂತರ ಮಾನ್ಯ ಸಿದ್ದರಾಮಯ್ಯ ಅವರು ನಾವು ಏನೇನು ಪ್ರೇಯರ್ ಕೇಳಿದ್ವೋ ಅದನ್ನೆಲ್ಲನೂ ಕೂಡ ಕೋರ್ಟ್ ಕೊಡೋಕ್ಕಿಂತ ಮುಂಚೆನೇ, ಕೋರ್ಟಲ್ಲಿ ಹಾಕಿದ್ದ ತಕ್ಷಣ ನಾನು ಸರ್ಕಾರಿ ವಕೀಲರಿಗೆ ಕಾಪಿ ಕೊಟ್ಟಿದ್ದ ತಕ್ಷಣ 3 ದಿನಕ್ಕೆ ನನ್ನ ಎಲ್ಲ ಪ್ರೇಯರ್ಗಳು ಫುಲ್ಫಿಲ್ ಆಗಿಬಿಡ್ತವೆ. ನಂತರ ಕೇಸ್ ಕರ್ಕೊಂಡು ಹೋಗುತ್ತೆ, ಮತ್ತು ಸರ್ಕಾರ ಯಾವುದೋ ಒಂದು ರಚನೆ ಮಾಡುತ್ತೆ, ಅವ್ರು ರಿಪೋರ್ಟ್ ಕೊಟ್ಟರು, ಅದು ಹಾಗಾಗಿ ಮುಗಿದೋಗುತ್ತೆ. ಬಟ್ ಇವಾಗ ಇಲ್ಲಿರೋ ಪ್ರಶ್ನೆ ಏನು ಅಂದರೆ, ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅದೇ ಆದ ಒಂದು ಇತಿಹಾಸ ಇದೆ ಸರ್, ಬಹಳ ಒಳ್ಳೆಯ ಇತಿಹಾಸ ಇದೆ ನೋಡಿ. 95ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂಥ ಮ್ಯಾಚು, ಅವತ್ತು ಭಾರತ ಗೆಲ್ಲುತ್ತೆ. ಅನಿಲ್ ಕುಂಬ್ಳೆ ಸಾಹೇಬರಾಗಿರ್ಬೋದು, ಜವಾಹರ್ ಶ್ರೀನಾಥ್ ಅವರಾಗಿರ್ಬೋದು, ವೆಂಕಟೇಶ್ ಪ್ರಸಾದ್ ಅವರಾಗಿರ್ಬೋದು ಈ ಮ್ಯಾಚನ್ನ ಗೆಲ್ಲಿಸ್ಕೊಡ್ತಾರೆ. ಇಡೀ ಭಾರತ ತಂಡಕ್ಕೇ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದರೆ ಲಕ್ಕಿ ಪಿಚ್ ಅನ್ನೋ ಒಂದು ಮಾದರಿ ಆಗಿರುವಂಥ ಒಂದು ಪಿಚ್ಚು. ಈಗ ಕಳೆದ ಬಾರಿ ಮ್ಯಾಚ್ ಆಡಬೇಕಂದಾಗ ಯಾವುದೇ ರೀತಿ ಕಾಲು ತುಳಿತ ಆಗಿರಲಿಲ್ಲ, ಸೆಲೆಬ್ರೇಷನ್ ಆಗಬೇಕಂದಾಗ ಕಾಲು ತುಳಿತ ಆಗಿರೋಂಥದ್ದು. ಇದನ್ನು ನಾವು ಮ್ಯಾಚ್ನೂ ಆಡಿಸಲ್ಲ ಅಥವಾ ಪರ್ಮಿಷನ್ ಕೊಡಲ್ಲ ಅನ್ನೋ ರೀತಿ ಮಾಡುವಂಥದ್ದು, ಇದು ಏನು ಭ್ರಮೆ ಅನ್ನೋದೇ ಅರ್ಥ ಆಗ್ತಾಯಿಲ್ಲ. ನೀವು ಇನ್ನೊಂದ್ಸಲಿ ಸಂಭ್ರಮಾಚರಣೆ ಮಾಡ್ದಿಲ್ಲ ಅಂದರೆ ಒಪ್ಕೊಳ್ಳೋಣ ಸರ್. ಮ್ಯಾಚಲ್ಲಿ ಯಾವತ್ತು ಕಾಲು ತುಳಿತ ಆಗಿದೆ, ಯಾವತ್ತು ಏನಾಗಿದೆ, ಏನು ಅವಘಡ ಆಗಿದೆ, ತೊಂದರೆ ಆಗಿದೆ, ಏನೂ ಆಗಿಲ್ಲ. ಯಾಕೆ ಮ್ಯಾಚ್ ಆಗಲೇಬೇಕು ಬೆಂಗಳೂರಿನಲ್ಲಿ ಅಂತ ಹೇಳಿದ್ರೆ ಸರ್, ಇದೊಂದು ನೀವು ಬೇರೆ ರೀತಿ ನೋಡಿದ್ರೆ, ಎಷ್ಟೋ ಜನ ಬಡವರು, ವ್ಯಾಪಾರಸ್ಥರು ಮತ್ತು ಅಲ್ಲಿ ಗಾಡಿ ಪಾರ್ಕಿಂಗ್ ನೋಡ್ಕೊಳ್ಳೋವಂಥವ್ರು ಅವರ ಜೀವನವನ್ನು ತುಂಬೋದಂಥದ್ದೇ ಈ 2 ತಿಂಗಳಲ್ಲಿ ಸರ್. ಈ ಮ್ಯಾಚ್ಗಳು ನಡೆದಾಗ ಅವ್ರ ಹೊಟ್ಟೆ ತುಂಬುತ್ತೆ, ಅವ್ರ ಮನೆ ಲೋನ್ಗಳು ಕಟ್ತಾರೆ, ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಆ ಫ್ಲ್ಯಾಗ್ ಮಾರೋರಾಗಿರ್ಬೋದು, ಆ ಟಿ ಶರ್ಟ್ಸ್ ಮಾಡೋರಾಗಿರ್ಬೋದು, ಆ ಜಾಗದಲ್ಲಿ ಏನೋ ಒಂದು ವ್ಯಾಪಾರ, ನೆಲ್ಲಿಕಾಯೋ ಚುರುಮುರಿ ಏನೋ ಈ ಮಾರೋರು ಇರ್ಬೋದು, ಇವರು ಇಂಥ ಒಂದು ಸಮಯಕ್ಕೆ ಕಾಯ್ತಾ ಇರ್ತಾರೆ. ಮ್ಯಾಚ್ ನಡೆದಾಗ ಏನೋ ಒಂದು ಕುಟುಂಬ ನಡೆಯುತ್ತೆ, ಒಳ್ಳೆಯದಾಗತ್ತೆ ಅನ್ನೋವಂಥದ್ದು ಒಂದು ಕಡೆ ಇದಾದರೆ, ಎರಡನೇ ಭಾಗ ಏನು ಅಂದರೆ ಎಕಾನಮಿ ಜನ್ರೇಟ್ ಆಗುತ್ತೆ, ಸ್ಟೇಡಿಯಂನ ಎಕಾನಮಿ ಜನ್ರೇಟ್ ಆಗುತ್ತೆ. ಮೂರನೇದು, ಈ ಏನು ನಮಗೆ ಬೆಂಗಳೂರು ಅಂತ ನಾವು ಪರಿಗಣಿಸ್ತೀವಿ, ಇಡೀ ಪ್ರಪಂಚ IPL ನೋಡುವಂಥದ್ದು ಅಲ್ಲಿ ಕೆಳಗಡೆ ಬರುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಬೆಂಗಳೂರು ಈ ರೀತಿ ಇದೆ, ಆ ರೀತಿ ಇದೆ, ಒಳ್ಳೆ ಪಿಚ್ಚು, ಒಳ್ಳೆ ಸ್ಕ್ರೀನು, ಈ ರೀತಿಯಾಗಿ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಸೊ ಇದು ನಡೀಲೇಬೇಕು. ಮೊನ್ನೆನೂ ಕೂಡ ಹೆಣ್ಮಕ್ಳು ಮ್ಯಾಚ್ಗಳಲ್ಲಿ ಫಿಮೇಲ್ ಮ್ಯಾಚ್ಗಳನ್ನು ನಡೆಸಲೇ ಇಲ್ಲ. ಯಾವತ್ತು ಫಿಮೇಲ್ ಮ್ಯಾಚಲ್ಲಿ ಏನು ಕಾಲು ತುಳಿತ ಆಗಿದೆ ಅಥವಾ ಏನು ಅವಘಡ ಆಗಿದೆ, ಏನು ತೊಂದರೆ ಆಗಿದೆ, ಒಂದು ನಾವು ತುಂಬ ಎಚ್ಚರಿಕೆಯಾಗಿದ್ದೀವಿ ಅನ್ನೋವಂಥ ಮೆಸೇಜ್ನ ಕೊಡೋಕ್ಕೆ ಇಷ್ಟೆಲ್ಲ ನಾಟಕಗಳು, ಡ್ರಾಮಾಗಳನ್ನು ಆಡ್ತಾ ಇರೋವಂಥದ್ದು ಸರಿಯಲ್ಲ. ಕಾಲು ತುಳಿತ ಓಕೆ ಸರ್, ಕಾಲು ತುಳಿತ ಆಗಿದ್ದು ಸಂಭ್ರಮಾಚರಣೆಯಲ್ಲಿ, ನಾಟ್ ಇನ್ ಅ ಮ್ಯಾಚ್. ಇದನ್ನು ಫಸ್ಟು ಸರ್ಕಾರ ಕರೆಕ್ಟಾಗಿ ತಿಳ್ಕೊಬೇಕಾಗತ್ತೆ. ಈಗ ಅಕಸ್ಮಾತ್ ನೀವು ಅಥವಾ ಸಾರ್ವಜನಿಕರು ಯಾರೋ ಆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೋ ಅಥವಾ ಸರ್ಕಾರನ ನಾವು ಪ್ರತಿನಿಧಿಸಿದರೆ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚ್ ಮಾಡ್ತಿದ್ವಿ, ಆ 17 ಜನ ಮಕ್ಕಳುಗಳ ಫೋಟೋನ ನಿರಂತರವಾಗಿ ತೋರಿಸ್ತಾ ಇರ್ತಿದ್ವಿ ಮ್ಯಾಚ್ ಮುಗಿಯೋವರೆಗೂ, ಸೀಸನ್ ಮುಗಿಯೋವರೆಗೂ. ಅದನ್ನ ಯಾಕೆ ಮಾಡಲ್ಲ? ಆ ರೀತಿ ಯಾಕೆ ಮಾಡಲ್ಲ? ಅವ್ರ ನೆನಪು ಇರಲೇಬೇಕು, ಯಾಕಂದರೆ ಅವಘಡ ಆಗೋಯ್ತು, ತೊಂದರೆ ಆಗೋಯ್ತು. ಬಟ್ ಅವರನ್ನು ನಿರಂತರವಾಗಿ ಮ್ಯಾಚ್ ಮುಗಿಯೋವರೆಗೂ, 2 ತಿಂಗಳು ಮ್ಯಾಚ್ ನಡೆಯೋವರೆಗೂ ನಿರಂತರವಾಗಿ ಅವರ ತೋರಿಸಿದ್ರೆ ಅವ್ರಿಗೊಂದು ಗೌರವ ಕೊಟ್ಟಂಗಲ್ವ, ಅವ್ರನ್ನ ನೆನೆಸ್ಕೊಂಡಾಗಲ್ವ, ಅವ್ರನ್ನ ನಾನು ತಪ್ಪಾಯಿತು ಅಂತ ಕೇಳ್ದಂಗಲ್ವ, ಅಥವಾ ನಿಮ್ಮನ್ನು ನಾವು ಮರ್ತಿಲ್ಲ ಅಂತ ಹೇಳೋ ಒಂದು ಮೆಸೇಜ್ನ ನಾವು ಕೊಟ್ಟಂಗಲ್ವ. ಇವನ್ನೆಲ್ಲ ಬಿಟ್ಟು ಹಾಗಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಚ್ಚಿಬಿಡಪ್ಪ, ಬೇಡ, ಪಾರ್ಕ್ ಮಾಡ್ತೀರಾ, ಇಲ್ಲ ನಿಮ್ಮ ಎಲೆಕ್ಷನ್ಗಳ ಒಂದು ಏನು ಕ್ಯಾನ್ವಸ್ಗಳ್ನ ಮಾಡ್ತೀರಿ, ಫಂಕ್ಷನ್ಸ್ಗಳು ಮಾಡ್ತೀರಿ, ಅವಾಗ ಇಟ್ಕೊಂತೀರಾ, ಅಥವಾ ನಿಮ್ಮ ಔತಣ ಕೂಟ ಕುಂತ್ಕೊಂಡು ಎಲ್ಲ ತಿಂತಿರಲ್ಲ, ಮೇಯ್ತಿರಲ್ಲ, ಅದಕ್ಕೆ ಇಟ್ಕೊಂತೀರಾ. ಸೊ ವೈ ಇಸ್ ದಿಸ್? ಅಥವಾ ಕುಡಿಯೋಕ್ಕೆ ಅಲ್ಲೇನೋ ಒಂದು ಕ್ಲಬ್ ಇದೆ ಅದನ್ನು ಮಾಡ್ಕೊತೀರಾ, ಇಲ್ಲ ಹೆಲಿಕಾಪ್ಟರ್ ಇಳಿಸ್ಕೊಳಕ್ಕೆ ಮಾಡ್ಕೊತೀರಾ ಮ್ಯಾಚ್ನ. ಅದು ಒಂದು ಕ್ರೀಡಾಂಗಣ. ಕ್ರಿಕೆಟು ಭಾರತದಲ್ಲಿ ಕ್ರಿಕೆಟರಿಗೆ ಬಹಳ ಮಹತ್ವ ಇದೆ. ಬೆಂಗಳೂರು ಅನ್ನೋವಂಥದ್ದೇ ಹೊರ ರಾಜ್ಯಗಳಿಗೆ, ಹೊರ ದೇಶಗಳಿಗೆ ಚಿನ್ನಸ್ವಾಮಿ ಸ್ಟೇಡಿಯಮಿಂದ ಬೆಂಗಳೂರು ಗೊತ್ತಾಗಿದೆ ರೀ. ಇದನ್ನು ನಾವು ಪರಿಗಣಿಸ್ಬೇಕಾಗತ್ತೆ. ಹೌದು ನಡೆದಿದೆ, ಅದು ನಡೆದಿರೋದನ್ನು
ನಾನು ಅದಕ್ಕಾಗಿ ನಾನು ಪರ್ಮಿಷನ್ ಕೊಡಲ್ಲ, ಹಿಂಗಾಗೋಯ್ತು ಹಂಗಾಗೋಯ್ತು ಅನ್ನೋಂಥದ್ದು. ಎಲ್ಲರ ಕೋರ್ಟ್ ಹೇಳಿದೆಯಾ, ಅಥವಾ ಯಾವ್ದಾರ ಸುಪ್ರೀಂ ಕೋರ್ಟು, ಹೈಕೋರ್ಟು, ಅಥವಾ ಯಾವ್ದಾರ ಒಂದು ಕಮಿಟಿ ಹೇಳಿದೆಯಾ ಇನ್ನೊಂದ್ಸಲ ಹಿಂಗಾಗ್ಬಿಟ್ರೆ ಹಿಂಗಾಗುತ್ತೆ ಅಂತ? ನೋ, ಇದು ನೀವು ಸುಮ್ಮನೆ ಜನರಿಗೆ ಅವರ ಒಂದು ಹಿತಾಸಕ್ತಿನೂ ಕೂಡ ನೀವು ಹಾಳು ಮಾಡ್ತಾಯಿದ್ದೀರಿ. ಸೊ ಹಾಗಾಗಿ ಇಷ್ಟೆಲ್ಲ ನಾಟಕಗಳು ಅಥವಾ ಡ್ರಾಮಾಗಳು ಬೇಡ. ದಯವಿಟ್ಟು ಮ್ಯಾಚನ್ನು ಇವತ್ತು ಹೇಳಿದ್ರಲ್ಲ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು, ಯಾರು ಅಭಿರುಚಿ ಇದೆ, RCB ಮ್ಯಾಚ್ ಯಾರು ರುಚಿ ಇದೆ, ಆ ಟೀಮ್ಗೆ ಗೌರವ ಕೊಡ್ತಾರೋ ಆ ಯುವಕರಿಗೋಸ್ಕರ ನಾನು ಕಾರ್ಯಕ್ರಮ ಮಾಡ್ತೀನಿ ಅಂತ. ಸಂತೋಷ, ಅದು ಸರಿಯಾಗಿ ಮಾಡಿಲ್ಲ. ಹಾಗೆ ಯುವಕರಿಗೆ ಆ ಕ್ರಿಕೆಟಿಂದನೇ ಆ ಒಂದು ಮ್ಯಾಚ್ ಇದ್ರೇ ಆ ಒಂದು ಎನರ್ಜಿ ಅಥವಾ ಆ ಒಂದು ಆಸಕ್ತಿ ಅಥವಾ ಕ್ರೀಡಾದ ಮೇಲೆ ಇರುವಂಥ ಅಭಿಮಾನ. ದಯಮಾಡಿ ಕಿತ್ಕೊಳ್ಳೋಕೆ ಮಾಡೋವಂಥವ್ರು, ಹೊಟ್ಟೆ ತುಂಬಿಸ್ಕೊಳ್ಳೋವಂಥವ್ರು, ಅಲ್ಲಿನ ಕೆಲಸ ಮಾಡೋವಂಥವ್ರು, ಮತ್ತು ಬೆಂಗಳೂರಿನಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನ ಇತಿಹಾಸ ನನಗೆ ಗೊತ್ತಿರೋದ್ರಿಂದ ಇವೆಲ್ಲರ ಒಂದು ಧ್ವನಿಯಾಗಿ ಇವತ್ತು ಈ ಮಾತು ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಮಾರ್ಚಲ್ಲಿ IPL ಇದೆ. ಈಗ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿದೆ, ನೆಕ್ಸ್ಟ್ ಇಲ್ಲ IPL ನಡೆಯಲ್ಲ, ಸರ್ಕಾರ ನಡೆಸೋಕೆ ಅನುಮತಿ ಕೊಡಲ್ಲ ಅಂತ ಇದೆ. ಇದು ಕಾನೂನು ಅವಕಾಶ ಇದೆಯಾ? ಅಲ್ಲ, ಸರ್ಕಾರದಲ್ಲಿ ಯಾವುದೇ ರೀತಿಯಾದ ಆದೇಶಗಳನ್ನ ಪಾಲಿಸ್ಬೋದು. ಬಟ್ ನಾನು ಹೇಳ್ತಾ ಇರೋವಂಥದ್ದು ವೆರಿ ಸಿಂಪಲ್. ಇನ್ನೊಂದೇ ಒಂದು ಲೈನಲ್ಲಿ ಹೇಳಿ ಮುಗಿಸ್ತೀನಿ. ಕಾಲು ತುಳಿತ ಆಗಿದ್ದಂಥದ್ದು ಸಂಭ್ರಮ ಆಚರಣೆಯಲ್ಲಿ ಕ್ರೀಡೆ ನಡೀಬೇಕಂದಾಗ ಯಾವುದೋ ಒಂದು ಬಿಲ್ಡಿಂಗ್ ಬಿದ್ದೋಯ್ತು, ಅಥವಾ ನಮ್ದು ಯಾವುದೋ ಒಂದು ಸ್ಟ್ಯಾಂಡ್ ಬಿದ್ದೋಯ್ತು, ಅಥವಾ ನಾವು ಟಿಕೆಟ್ ಸರಿಯಾಗಿ ಕೊಡೋಕ್ಕಾಗ್ತಿಲ್ಲ, ಎಂಟ್ರೆನ್ಸ್ ಸರಿ ಇಲ್ಲ, ಪಿಚ್ ನಡಿಬೇಕಂದಾಗ ಏನೋ ಅವಘಡ ಆಗೋಯ್ತು, ಏನೋ ದಾಳಿ ಆಗೋಯ್ತು, ಅಥವಾ ಪಕ್ಕದಲ್ಲಿ ಯಾರೋ ದೊಡ್ಡ ಒಂದು ಸ್ಯಾಟಲೈಟ್ ಏನೋ ಒಂದು ರಿಸರ್ಚ್ ಸೆಂಟರ್ ಇದೆ, ಇಲ್ಲಾದರೆ ಏನೋ ಒಂದು ಟೆರರಿಸ್ಟ್ ಆ್ಯಕ್ಟಿವಿಟಿ ಈ ರೀತಿ ಏನೂ ಇಲ್ಲ ಸರ್. ಸರ್ಕಾರ ಹೇಳ್ತಾ ಇರೋದು ಕಾಲು ತುಳಿತ ಆಯಿತು ಅದಕ್ಕೆ ಕ್ರಿಕೆಟ್ ಮ್ಯಾಚ್ ಆಡಕ್ಕೆ ಬಿಡಲ್ಲ, ಇದು ಅರ್ಥನೇ ಇಲ್ಲ. ಸೊ ಹಾಗಾಗಿ ಸರ್ಕಾರಕ್ಕೆ ಆ ಶಕ್ತಿ ಇದೆ, ಏನು ಬೇಕಾದ್ರೂ ರದ್ದು ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆದರೆ ರದ್ದು ಮಾಡಬೇಡಿ ಅನ್ನೋಂಥದ್ದೇ ನಮ್ಮ ವಾದ. ಬಹುಶಃ ಯಾರಾದರೂ ತಿರ್ಗಾ ಮತ್ತೆ ಸಾರ್ವಜನಿಕ ಹಿತಾಸಕ್ತಿಯನ್ನು ಕೂಡ ಹಾಕಬಹುದು. ಯಾಕಂದರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಇತಿಹಾಸ ಆಗಿದೆಯಲ್ಲ ಸರ್, ಅದರ ಇತಿಹಾಸ ಆಗಿದೆ. ನೀವು ಕರ್ನಾಟಕದಿಂದ ಕ್ರಿಕೆಟ್ನ ಹಾಗಾದರೆ ಯಾವುದು ಇನ್ನು 2020 ಮ್ಯಾಚು ಇನ್ನು ಯಾವುದು ಆಡ್ಸೋದೇ ಅಲ್ವಾ? ಯಾಕೆ ಇದ್ರ ಮೇಲೇ ಬರೀ ಆಗ್ತೀರಾ? ಅಂದರೆ ಜನ ಜ್ಞಾಪಿಸ್ಕೊಂಡ್ಬಿಡ್ತಾರೆ ಅಂತ ಏನಿಲ್ಲ ಸರ್. ಅದನ್ನು ಹೇಳ್ತಿಲ್ವ, ಅದನ್ನು ನಾವು ಯಾವ ರೀತಿ ನಾವು ಅದನ್ನು ಪ್ರೀತಿಸ್ಬೋದು ಅಂದರೆ, ಆ ಸ್ಟೇಡಿಯಂನಲ್ಲಿ 17 ಜನರು ನಿರಂತರವಾಗಿ ನಮಗೆ ತೋರಿಸಿ ನಾವು ಅವ್ರಿಗೆ ಒಂದು ಶ್ರದ್ಧಾಂಜಲಿ ಮಾಡುವಂಥದ್ದು, ಅವರು ನಮ್ಮ ಮನಸ್ಸಲ್ಲಿ ಯಾವತ್ತೂ ಇದ್ದಾರೆ ಅನ್ನೋ ಥರ ಅವ್ರನ್ನ ಪ್ರತಿ ವರ್ಷ ಜೀವಂತವಾಗಿ ಉಳಿಸೋ ಕೆಲಸ ಮಾಡಿದ್ರೆ ಸಾಕು. ಜನ ಅದನ್ನು ನಿಮ್ಗೆ ಬೆಂಬಲಿಸ್ತಾರೆ ಅನ್ನೋ ಹೇಳೋ ಮಾತನ್ನ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಇನ್ನು ಕೆಲವು ಕಡೆ ದೇವಸ್ಥಾನಗಳೇ ಕಾಲು ತುಳಿತಾಗಿದೆ, ಕೆಲವು ಕುಂಭಮೇಳದಲ್ಲಿ ಆಯಿತು, ಅಲ್ಲೆಲ್ಲ ಒಂದು ಬ್ಯಾನ್ ಮಾಡಿಲ್ಲ. ಕ್ರಿಕೆಟಲ್ಲಿ ಯಾಕೆ ಬ್ಯಾನ್? ಅದೇ ಇದೇನೋ ಒಂದು ದೊಡ್ಡ ನಮ್ಮ ಮೇಲೆ ಬಂದ್ಬಿಟ್ಟಿದೆ ಅಂತ ಅವ್ರಿಗೆ ಗೊತ್ತಲ್ಲ. ಕುಂಬಳಕಾಯಿ ಕಳ್ಳ ಎಗ್ಲು ಮುಡ್ಕೊಂಡು ನೋಡ್ಕೊಂಡಂಗೆ ಸಂಭ್ರಮಾಚರಣೆ ಇಲ್ಲಿಗಲ್ ಆಗಿ ಮಾಡಿರೋದೇ ನಾವು. ಇನ್ನು ತಿರ್ಗಾ ಇದು ಬಂತು ಅಂದರೆ ತಿರ್ಗಾ ನಮ್ಮ ಮೇಲೆ ಏನಾದರೂ ವಾಪಸ್ ಓಪನ್ ಆಗಿಬಿಡುತ್ತೆ ಅನ್ನೋ ಭಯದಿಂದ ಮೋಸ್ಟ್ಲಿ ಈ ರೀತಿಯಾಗಿ ಆದೇಶವನ್ನು ಮಾಡ್ತಿರ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಸರ್. ಸರ್, ಯಾರೋ ಮಾಡಿದ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಆಗುತ್ತೆ? ಖಂಡಿತವಾಗ್ಲೂ ಅಲ್ಲ, ಯಾರೋ ಮಾಡಿದ್ದಲ್ಲ ಸರ್, ಸರ್ಕಾರನೇ ಮಾಡಿರೋದು. ಯಾರೋ ಅಂತ ಹೇಳಲ್ಲ, ನಾನು ಸರ್ಕಾರನೇ ಮಾಡಿದ್ದು. ಶಿಕ್ಷೆ ಯಾರಿಗಾಗಿದ್ದು? ಸಾರ್ವಜನಿಕರಿಗೇನೆ. ತಿರ್ಗಾ ಈ ಮ್ಯಾಚನ್ನು ರದ್ದು ಮಾಡಿದ್ರೆ, ಅಥವಾ ಈ IPLನ ಬಿಡದೇ ಇದ್ದರೆ, ಅಥವಾ ಕ್ರೀಡಾ ಸ್ಫೂರ್ತಿ ಮಾಡಲಿಲ್ಲ ಅಂದರೆ ತಿರ್ಗಾ ಸಾರ್ವಜನಿಕರಿಗೆ ಆಗುತ್ತೆ. ಆದರೆ ಸಾರ್ವಜನಿಕರು ಯಾವತ್ತೂ ಸುನಾಮಿ ಆದಾಗ ಚೆನ್ನೈಗೆ ಹೋದರೂ ಈಗಲೂ ಕೂಡ ಆ ವೈಬ್, ಆ ವಾಸನೆ, ಆ ಸುನಾಮಿಲಿ ಸತಿ ಜನದ ನೆನಪಿಸ್ಕೊತೀವಲ್ಲ ಸರ್, ಆ ರೀತಿಯಾಗಿ ಇವತ್ತು ಹೋದರೂ ಅದು ನೆನಪು ಬರುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋದರೂ ಈಗಲೂ ಅಷ್ಟೇ 17 ಜನದ ಆ ಉಸಿರಾಟ, ಆ ನೋವು, ಆ ತಂದೆ ತಾಯಿಗಳ ಗೋಳಾಟ ಅವೆಲ್ಲವೂ ನಮ್ಗೆ ಕೇಳಿಸುತ್ತೆ. ಸೊ ಹಾಗಾಗಿ ಮುಂದೆ ಹೋಗಬೇಕಾಗತ್ತೆ. ಅಂದರೆ ಆಗೋಯ್ತು, ಆಗಬಾರ್ದಾಗಿತ್ತು, ಆಗೋಯ್ತು. ಈಗ ನೆಕ್ಸ್ಟ್ ಏನು, ಅವ್ರನ್ನ ಜೀವಂತವಾಗಿ ಉಳಿಸುವಂಥದ್ದು ಇದೊಂದೊಂದು ಅವಕಾಶ. ಅದನ್ನು ಬಿಟ್ಬಿಟ್ಟು ನಾನು ರದ್ದು ಮಾಡಿಬಿಡ್ತೀನಿ, ನಾನು ಕೊಡೋದೇ ಇಲ್ಲ ಅಂದರೆ ಏನು ಅರ್ಥ ರೀ? ಚಿನ್ನಸ್ವಾಮಿ ಸ್ಟೇಡಿಯಂನ ಹತ್ರ ವಿಧಾನಸೌಧ ಶಿಫ್ಟ್ ಮಾಡ್ಕೊಂಬಿಟ್ಟು ಇಟ್ಕೊಂಬಿಡಿ ಅಂತ ಹೋಗಲ್ಲ. ಅದನ್ನು ನೀವೇ ಒಂದೊಂದು 5 ಎಕರೆ ಒಂದೊಂದು ಸೈಟ್ ಮಾಡ್ಕೊಂಡು ಮನೆ ಕಟ್ಕೊಂಡು ಅಪಾರ್ಟ್ಮೆಂಟ್ ಕೊಟ್ಕೊಂಡು ಮಾರ್ಕೊಂಬಿಡಿ. ಹೋದ್ರೆ ಆಗಲಿ, ಹೆಂಗೋ ಎಕ್ಸ್ಪರ್ಟ್ಸ್ ಇದ್ದೀರಾ ಅಪಾರ್ಟ್ಮೆಂಟ್ ಕಟ್ಟೋದ್ರಲ್ಲಿ, ಅದೇ ಮಾಡ್ಕೊಂಬಿಡಿ. ಅರ್ಥ ಮಾಡ್ಕೊಬೇಕು ಸರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು.